ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 1 ಕಪ್ ಗೋಧಿ ಹುಡಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಒಂದು ಹೊಸ ಈವ್ನಿಂಗ್ ಸ್ನಾಕ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದಕ್ಕೋಸ್ಕರ ನಾನು 1 ಕಪ್ ಗೋಧಿ ಹುಡಿ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಕುದಿಸಿದ ಹಾಲಿದು, ಕುದಿಸಿ ಆರಿದ ಹಾಲು ನಾವ್ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಬೇಕು. ನಾನಿವಾಗ ಮೊದಲು ಸ್ವಲ್ಪ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಬೇಕಿದ್ರೆ ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಒಂದು 2 ಸ್ಪೂನ್ ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ನಿಮ್ಗೆ ಸಕ್ಕರೆ ಬೇಕಿದ್ರೆ ಸಕ್ಕರೆನೂ ಉಪಯೋಗಿಸ್ಬೋದು, ತೊಂದ್ರೆ ಏನಿಲ್ಲ. ನಾನು ಸ್ವಲ್ಪ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ. ನೋಡಿ, ಕೈಯಲ್ಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಆವಾಗ ನಮಗೆ ಹಾಲು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಬೋದು. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು, ಒಮ್ಮೆಲೆ ಸೇರಿಸ್ಬೇಡಿ. ನೋಡಿ, ಇದು ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ಅದಕ್ಕೆ ಇದರ ಮೇಲ್ಗಡೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿ ನಾನು ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ. ಅಂದ್ರೆ ನಮಗೊಂದು ಫಿಲ್ಲಿಂಗ್ಸ್ ರೆಡಿ ಮಾಡಬೇಕು, ಅಷ್ಟು ಹೊತ್ತು ರೆಸ್ಟ್ ಮಾಡಿದ್ರೆ ಸಾಕು. ಒಂದು 15 ನಿಮಿಷ ಆದ್ರೂ ಸಾಕು. ನೋಡಿ, ಇಷ್ಟು ಹಾಲು ಉಪಯೋಗಿಸಿದ್ದೀನಿ. ಓಕೆ, ಇದನ್ನ ರೆಸ್ಟ್ ಮಾಡೋಣ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು 3/4 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. 1/2 ಕಪ್ ಮತ್ತು 1/4 ಕಪ್ ಹಾಕ್ಬಿಟ್ಟು ಇದನ್ನ ಹುಡಿ ಮಾಡ್ತೀನಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ನಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಅವಾಗ ಗ್ರೈಂಡ್ ಮಾಡಿಟ್ಟ ತೆಂಗಿನ ತುರಿ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಕೆಂಪಾಗ್ಬೇಕು ಕಲರು, ಅಷ್ಟೊತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ನಾನಿನ್ನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಇನ್ನು ಆಫ್ ಮಾಡಿದ್ಮೇಲೆ ಇದಕ್ಕೆ ಬೆಲ್ಲ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಫ್ಲೇಮ್ ಆನ್ ಮಾಡಬಾರ್ದು, ಆನ್ ಮಾಡಿದ್ರೆ ಬೆಲ್ಲ ಕರಗ್ಬಿಟ್ಟು ಪಾಕ ಆಗ್ಬಿಡುತ್ತೆ. ಆ ರೀತಿ ಬೇಡ, ನಮಗೆ ಜಸ್ಟ್ ಮಿಕ್ಸ್ ಆದ್ರೆ ಸಾಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಬಿಟ್ಟು ನೋಡಿ, ಆಫ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ನಾನು ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ನಮ್ಮ ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ಓಕೆ, ಇದು ರೆಡಿ ಆಗಿದೆ. ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ಕೂಡ ಇಲ್ಲಿ ರೆಡಿ ಆಗಿದೆ. ತುಪ್ಪ ಹಾಕಿಟ್ಟಿದ್ದೆ. ಇದನ್ನೊಂದ್ಸಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ನಾದ್ಕೊಳ್ಳಿ. ಅವಾಗ ಒಳ್ಳೆ ಸಾಫ್ಟ್ ಆದ ಹಿಟ್ಟು ನಮಗೆ ಸಿಗುತ್ತೆ. ಮ್ಯಾಕ್ಸಿಮಮ್ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನೋಡಿ, ಈ ರೀತಿ ಇದೆ. ಇದನ್ನ ಸಣ್ಣ ಸಣ್ಣ ಬಾಲ್ ತರ ಮಾಡ್ಬೇಕು. ನೋಡಿ, ಈ ರೀತಿ. ಅಂದ್ರೆ ಉಂಡೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಬಾಲ್ ತರ ಅಂದ್ರೆ ರೌಂಡ್ ಅಲ್ಲ, ಜಸ್ಟ್ ಈ ರೀತಿ ಕಟ್ ಮಾಡಿ ಪೀಸ್ ಮಾಡಿದ್ರೆ ಸಾಕು. ಇನ್ನು ಇದನ್ನ ಚಪಾತಿ ಮಣೆಯಲ್ಲಿ ಹಾಕ್ಬಿಟ್ಟು ಲಟ್ಟಿಸ್ಬೇಕು. ಲಟ್ಟಿಸೋದು ಹೇಗಂದ್ರೆ ನೋಡಿ, ಈ ರೀತಿ ಓವಲ್ ಶೇಪ್ ಅಲ್ಲಿ ಇದನ್ನ ಈ ರೀತಿ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ. ಇನ್ನು ನಾವು ಮಾಡಿಟ್ಟ ಫಿಲ್ಲಿಂಗ್ಸ್ ನೋಡಿ, ಈ ರೀತಿ ಇದಕ್ಕೆ ಫಿಲ್ ಮಾಡ್ಬೇಕು. ನೋಡಿ, ಈ ರೀತಿ. ಇಲ್ಲಿ ಫಿಲ್ಲಿಂಗ್ಸ್ ನಿಮ್ಗೆ ಇಷ್ಟ ಇರುವುದನ್ನ ಹಾಕ್ಬಿಟ್ಟು ಮಾಡ್ಬೋದು. ಇದೇ ಹಾಕ್ಬೇಕಂತ ಏನಿಲ್ಲ, ನಿಮ್ ಟೇಸ್ಟ್ ನೋಡ್ಕೊಂಡು ಚೇಂಜ್ ಮಾಡ್ಬೋದು, ತೊಂದ್ರೆ ಏನಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಈ ರೀತಿ ಟೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅವಾಗ ಈ ರೀತಿ ಮಾಡ್ಬಿಟ್ರೆ ಒಳ್ಳೆ ಲೇಯರ್ ಲೇಯರ್ ಆಗಿ ಸಿಗುತ್ತೆ. ನೋಡಿ, ನಿಮ್ಗೆ ಕಾಣಿಸ್ತಾ ಅಲ್ವಾ? ಓಕೆ, ಇದನ್ನ ಸೈಡ್ ಅನ್ನ ಜಸ್ಟ್ ಯಾವ್ದಾದ್ರು ಒಂದು ಶೇಪ್ ಕೊಟ್ಟು ಇದನ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ನಾನು ಈ ರೀತಿ ಇದನ್ನ ಟೈಟ್ ಮಾಡ್ತಾ ಇದ್ದೀನಿ. ನೋಡಿ, ರೆಡಿ ಆಗಿದೆ. ಇದೇ ರೀತಿ ಉಳಿದೆಲ್ಲ ಹಿಟ್ಟಲ್ಲಿ ನಾನು ಇದೇ ರೀತಿ ಫಿಲ್ಲಿಂಗ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ತರ್ತೀನಿ. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ. 1 ಕಪ್ಪಲ್ಲಿ ನಮ್ಗೆ ಇಷ್ಟು ಸಿಕ್ಕಿದೆ. ಆಮೇಲೆ ನೋಡಿ, ನಾನಿಲ್ಲಿ ಲಾಸ್ಟ್ ಎಂಡ್ ಅಲ್ಲಿ ಫೋಲ್ಡ್ ಮಾಡಿದನ್ನ ಜಸ್ಟ್ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಎಣ್ಣೆಯಲ್ಲಿ ಹಾಕ್ಬಿಡುವಾಗ ಬಿಟ್ಟು ಹೋಗುವ ಚಾನ್ಸ್ ಇರುತ್ತೆ. ಓಕೆ, ನೋಡಿ, ಬಿಸಿ ಬಿಸಿ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡಿದ್ರೆ ಆಯ್ತು. ನೋಡಿ, ಎಲ್ಲ ಹಾಕ್ಬಿಟ್ಟು ಒಮ್ಮೆಲೆ ಫ್ರೈ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ನಿಮ್ಗೆ ಬೇಕಿರೋ ಸಣ್ಣ ಸಣ್ಣಕ್ಕೆ ಬೇಕಿರೋ ಮಾಡ್ಬೋದು, ಅವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಮಾಡಿಟ್ಕೊಂಡಿದ್ದೀನಿ. ಸಣ್ಣದು ಮಾಡ್ಬೋದು, ತೊಂದ್ರೆ ಏನಿಲ್ಲ. ನೋಡಿ, ಈ ರೀತಿ ಮಾಡ್ಬಿಟ್ರೆ ರೆಡಿ ಆಗುತ್ತೆ. ನೋಡಿ, 8 ಬಾಲ್ಸ್ ನಮಗೆ ಸಿಕ್ಕಿದೆ. ನೋಡಿ, ಈ ರೀತಿಯದ್ದು 2 ಬದಿನೂ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅಂದ್ರೆ ಫ್ರೈ ಮಾಡುವಾಗ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಬೇಕು, ಇಲ್ಲ ಅಂದ್ರೆ ಒಳಗಡೆ ಅಷ್ಟೊಂದು ಫ್ರೈ ಆಗಲ್ಲ. ಹೊರಗಡೆ ಮಾತ್ರ ಫ್ರೈ ಆಗಿ ಒಳಗಡೆ ಅಷ್ಟು ಫ್ರೈ ಆಗಲ್ಲ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದ್ರೆ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ರೆಡಿ ಆಗಿದೆ. ನಮ್ಮ ಈವ್ನಿಂಗ್ ಸ್ನಾಕ್ ರೆಡಿ ಆಗಿದೆ. ಗೋಧಿ ಹುಡಿಯಲ್ಲಿ ಮಾಡಿದಂತಹ ಈವ್ನಿಂಗ್ ಸ್ನಾಕ್ ನೋಡಿ ಇಲ್ಲಿ ರೆಡಿ ಆಗಿದೆ. ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ಓಕೆ. ನೆಕ್ಸ್ಟ್ ನಾನು ಇದನ್ನ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಇವಾಗ ಸ್ವಲ್ಪ ಆರಿದೆ. ಅಂದ್ರೆ ಬಿಸಿ ಬಿಸಿಯೇ ತಿಂದ್ರೆ ಚೆನ್ನಾಗಿರುತ್ತೆ. ನೋಡಿ, ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ. ನೋಡಿ,
ಒಳಗಡೆ ಒಳ್ಳೆ ಫಿಲ್ಲಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಸಾಫ್ಟ್ ಆಗಿರುತ್ತೆ ನೋಡಿ. ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ನೋಡ್ಕೊಳ್ಳಿ. ಲೇಯರ್ ಲೇಯರ್ ಆಗಿ ನಮ್ಗೆ ಸಿಗುತ್ತೆ. ಅಂದ್ರೆ ನಾವು ಒಮ್ಮೆಲೆ ಫಿಲ್ಲಿಂಗ್ಸ್ ಹಾಕೊಂಡಿಲ್ಲ, ಬಾಲ್ ತರ ಅಲ್ಲ. ನಾವು ಲೇಯರ್ ಲೇಯರ್ ಆಗಿ ಮಾಡಿದ್ರಿಂದ ನಮಗೆ ಸ್ವೀಟ್ ಜಾಸ್ತಿ ಓವರ್ ಆಗಿ ಸಿಗಲ್ಲ. ಸ್ವಲ್ಪ ಸ್ವಲ್ಪ ಸ್ವೀಟ್ ಆಮೇಲೆ ಸ್ವಲ್ಪ ಲೇಯರ್ ಆ ರೀತಿ ಇರುತ್ತೆ. ಸೂಪರ್ ಆಗಿರುತ್ತೆ ತಿನ್ನೋದಿಕ್ಕೆ ನೋಡಿ. ಈ ರೀತಿ ಇರುತ್ತೆ ನೋಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.